ವೀಕ್ಷಕರಿಗೆ ನಮಸ್ಕಾರ. ಕುಂಭಮೇಳದ ಅನುಭವ ಅದರ ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು. ನಾವು ಬೆಂಗಳೂರಿಂದ ವಾರಣಾಸಿಗೆ ಹೋದ್ವಿ. ವಾರಣಾಸಿಯಲ್ಲಿ ಎಲ್ಲ ನೋಡಿದ್ವಿ, ಪ್ರತಿಯೊಂದು ಘಾಟ್ ದರ್ಶನ, ಹಾಗೆ ಕಾಶಿ ವಿಶ್ವನಾಥ, ವಿಶಾಲಾಕ್ಷಿ, ಅನ್ನಪೂರ್ಣಮ್ಮ, ಕಾಲಭೈರವನ ದರ್ಶನ ಮಾಡಿಕೊಂಡು ನಾವು ಮತ್ತೆ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ನಾವು ನಮ್ಮ ಬಸ್ ಮೂಲಕ, ನಮ್ಮ ಆರ್.ಕೆ. ಟ್ರಾವೆಲ್ಸ್ನವರೇನು ರೆಡಿ ಮಾಡಿರ್ತಾರಲ್ಲ ಆ ಬಸ್ಸಲ್ಲಿ ನಾವು ಇದಕ್ಕೆ ಹೋದ್ವಿ, ಪ್ರಯಾಗ್ರಾಜ್ಗೆ. ಅಲ್ಲಿಯ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಅಲ್ಲಿಯ ಒಂದು ಆ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಬೆಳೆಗಳನ್ನ, ಅಲ್ಲಿ ಸಾಸಿವೆ ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ಎಷ್ಟು ಆ ಹಳದಿ ಹೂಗಳು, ಆ ಸನ್ರೈಸ್, ಕೆಂಪು ಸನ್ರೈಸ್ ಆಗ್ತಾ ಇರೋದು ತುಂಬ ಚೆನ್ನಾಗಿತ್ತು ವೀಕ್ಷಕರೇ ಆ ವಾತಾವರಣ. ಹಾಗೆ ನಮ್ಮ ಒಂದು ಪಾರ್ಕಿಂಗ್ ಸ್ಲಾಟು ಸಮನ್ವಯಿ ಪಾರ್ಕಿಂಗ್ ಸ್ಲಾಟ್ ಅಂತ ಇತ್ತು. ಅಲ್ಲಿ ದೊಡ್ಡ ಬಸ್ ಅಲ್ವಾ, ಅಲ್ಲೇ ಕೊಟ್ಟಿದ್ದರು. ಅಲ್ಲೆಲ್ಲ ಇಳಿದುಬಿಟ್ಟು ನಾವು ನಮ್ಮ ಏನು ಆರ್ಗನೈಸರ್ ಅವ್ರು ಇರ್ತಾರಲ್ಲ, ಅವರು ನಮಗೆ ಹೇಗೆ ಇಲ್ಲಿಂದ ಹೋಗೋದು ಅಂತ, ಅವ್ರು ಆಲ್ರೆಡಿ ತುಂಬ ಸರಿ ಹೋಗಿ ಬಂದಿದ್ದರಿಂದ ಒಂದು ವೆಹಿಕಲ್ ರೆಡಿ ಮಾಡಿದರು, ಟೆಂಪೋ ಥರದ್ದು. ಅದರಲ್ಲಿ ಎಲ್ಲರೂ ಹತ್ಕೊಂಡು ಅಲ್ಲಿ ಅವರಿಗೆ ಎಷ್ಟು ಅನುಕೂಲ ಇರುತ್ತೋ, ಎಲ್ಲಿವರೆಗೂ ಕೊಟ್ಟಿರ್ತಾರೋ ಅಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಹೋಗಿಬಿಟ್ರು. ಅಲ್ಲಿಂದ ನಾವು ನಡ್ಕೊಂಡು ಹೋದ್ವಿ. ಆಮೇಲೆ ಬೈಕ್ನವರು ಇರ್ತಾರೆ, 2 ವೀಲರ್ನವರು, ಒಬ್ಬೊಬ್ರನ್ನೂ ಕೂಡಿಸ್ಕೊತಾರೆ, ಇಬ್ಬಿಬ್ರನ್ನೂ ಕೂಡಿಸ್ಕೊಂಡು ಹೋಗಿ ಡ್ರಾಪ್ ಮಾಡ್ತಾರೆ ಸಂಗಮದವರೆಗೂ. ಮತ್ತು ಇನ್ನೂ ಯಾವ್ಯಾವ ಸ್ನಾನಘಟ್ಟಗಳು ಮಾಡಿರ್ತಾರೋ ಅಲ್ಲಿವರೆಗೂ ಬಿಡ್ತಾರೆ ವೀಕ್ಷಕರೇ. ನಮಗೆ ಫಸ್ಟು ಅದೇನು ಇತ್ತು ಬೈಕು, ಆದರೆ ಸ್ವಲ್ಪ ನೋಡಿಕೊಂಡು ನಡ್ಕೊಂಡು ಹೋಗೋಣ ಅನ್ನೋ ಒಂದು ಉದ್ದೇಶ ಇತ್ತು. ಹಾಗಾಗಿ ನೋಡ್ತಾ ಯಾವ್ಯಾವ ಬಾಬಾಗಳು ಯಾವ್ಯಾವ ರೀತಿ ಅವರವರು ಅಖಾಡಗಳು ಎಲ್ಲೆಲ್ಲಿ ಇದನ್ನು ಮಾಡ್ಕೊಂಡಿದ್ರು ಅವನ್ನೆಲ್ಲ ನೋಡ್ತಾ ಪ್ರತಿಯೊಂದನ್ನು ಅಲ್ಲಿ ಕೊಡ್ತಕ್ಕಂಥ ಪ್ರಸಾದನೂ ನಾವು ಸ್ವೀಕಾರ ಮಾಡ್ತಾ, ಯಾಕಂದರೆ ನಮಗೆ ಬೆಳಗ್ಗೆದೇನು ಟಿಫನ್ ಏನೂ ಇರ್ತಿಲ್ಲ, ಯಾಕಂದರೆ ಬೇಗನೆ ಬಿಟ್ಟಿದ್ವಿ ನಾವು. 7:30-8ಕ್ಕೆಲ್ಲ ಹೊರಟ್ವಿ. ಆ ಗಾಡಿಯಿಂದ ಇಳಿದುಬಿಟ್ಟು ಅಲ್ಲಿ ಕಿಚಡಿ ಕೊಟ್ಟರು, ಬಿಸಿ ಬಿಸಿದು ತಿಂದ್ವಿ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಕುಂಭಮೇಳ ಸ್ಟಾರ್ಟಾಗಿ ಆಲ್ರೆಡಿ ನಾವು 12-13 1 ತಿಂಗಳು ಕರೆಕ್ಟಾಗಿ ಅಲ್ಲಿದ್ವಿ, ಪ್ರಯಾಗ್ರಾಜಲ್ಲಿದ್ವಿ. ಹುಣ್ಣಿಮೆ ಸ್ನಾನ ಕರೆಕ್ಟು ಎಷ್ಟು ಇದು ಅಂದರೆ, ಅಲ್ಲಿದು 1 ತಿಂಗಳಾಗಿದ್ದರೂ ಸಹ ಕುಂಭಮೇಳ ನಡೆಯೋಕ್ಕೆ ಶುರು ಮಾಡಿ ಎಲ್ಲೂ ಸಹ ಅದೇ ಒಂದು ನಮಗನ್ಸಿದ್ದು, ನಾವು ಮಾತಾಡ್ತಾ ಹೋಗಿದ್ದು, ಎಲ್ಲೂ ಸಹ ಒಂದು ಪೇಪರ್ ಆಗಲಿ, ಒಂದು ವೇಸ್ಟ್ ವಾಟರ್ ಬಾಟ್ಲ್ ಆಗಲಿ, ಒಂದು ಪ್ಲಾಸ್ಟಿಕ್ ಕವರ್ಸ್ ಆಗಲಿ, ತಿಂದು ಬಿಸಾಕಿರ್ತಕ್ಕಂಥ ಒಂದು ಪ್ಲೇಟ್ಸ್ ಆಗಲಿ ಎಲ್ಲೂ ಕಾಣಲಿಲ್ಲ ವೀಕ್ಷಕರೇ. ಅದು ಒಂದು ಗ್ರೇಟ್. ಆಮೇಲೆ ಎಷ್ಟೋ ಇವರು ಆಧ್ಯಾತ್ಮಿಕದ್ದು ಪಾಂಪ್ಲೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ನಾವು ಏನು ಮಾಡ್ತೀವಿ, ಇಸ್ಕೊಳ್ತೀವಿ, ಎಲ್ಲ ಹಿಂದಿನಲ್ಲೇ ಇರ್ತವೆ, ಸುಮ್ಮನೆ ಬಿಸಾಕ್ತೀವಿ. ಕೆಲವು ಹಿಂಗೆ ಆ ಬಿಸಾಕಿ ಹೋಗಿದ್ರು. ನಾವು ಮುಂದೆ ಹೋಗ್ತಾಯಿದ್ವಿ, ಅಷ್ಟರಲ್ಲಿನೇ ಅವರು ಏನು ವಾಲಂಟಿಯರ್ಸ್ ಇರ್ತಾರಲ್ಲ, ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಬೇಗ ಬಗ್ಗಿ ಅವನ್ನೆಲ್ಲ ಪೇಪರ್ಸ್ ತೊಗೊಂಡು ಡಸ್ಟ್ಬಿನ್ಗೆ ಹಾಕಿದ್ರು. ನಾವೊಂದು 6 ಕಿಲೋಮೀಟ್ರ್ ನಡೆಯೋದ್ರೊಳಗೇ ಆ ಕಸದ್ದು ಲಾರಿ ಗಾಡಿ ಏನಿರುತ್ತಲ್ಲ, ಎಷ್ಟು ಸರಿ ರೌಂಡ್ ಹಾಕ್ತು ಅದು ಅಂದರೆ ಅಷ್ಟು ಸರಿ ರೌಂಡ್ ಹಾಕಿ ಆ ಡಸ್ಟನ್ನ ಕಲೆಕ್ಟ್ ಮಾಡಿಕೊಂಡು ಅವ್ರೇನು ಕವರ್ ಬ್ಯಾಗ್ಸ್ ಕಟ್ಟಿ ಇಟ್ಬಿಟ್ಟಿರ್ತಾರೆ, ಅದನ್ನು ಎತ್ಕೊಂಡು ಹೋಗ್ತಾಯಿದ್ರು. ಆದರೆ ಎಲ್ಲೂ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರು. ನೀರಾಗಲಿ ಏನು ಸುಮಾರು ಎಷ್ಟು ದೂರದಿಂದ ಒಂದು 20-30 ಕಿಲೋಮೀಟ್ರು ಇದರಿಂದ ಕಬ್ಬಿಣದ್ದು ಶೀಟ್ಸ್ ಹಾಕಿದ್ದಾರೆ, ಅದೇ ಒಂದು ಗ್ರೇಟ್. ಆಮೇಲೆ ಅದು ನದಿ ದಡದಲ್ಲಿ ನಾವು ಇದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ, ಒಂದು ಸ್ವಲ್ಪನೂ ಮಣ್ಣಾಗಲಿ ಏನೂ ಇದಾಗಲಿಲ್ಲ. ಆಮೇಲೆ ಎಲ್ಲ ನೀರಿನ ಹತ್ತತ್ರ ಸಿಮೆಂಟ್ ಗಟ್ಟಿ ಮಾಡಿಬಿಟ್ಟು ಮೂಟೆಗಳು ಇಟ್ಟಿದ್ದಾರೆ. ಆನಂತರ ಇದು ಒಣ ಹುಲ್ಲು ಹಾಕಿದ್ದಾರೆ. ಡ್ರೆಸ್ ಚೇಂಜಿಂಗಿಗೆ ಎಷ್ಟು ಅನುಕೂಲ ಮಾಡಿದರು ವೀಕ್ಷಕರೇ. ಎಲ್ಲ ಇನ್ನು ಸೂರ್ಯ ಎಷ್ಟು ನೀಟಾಗಿ ಮೇಲೆ ಬರ್ತಾ ಇದ್ದ, ಆ ಸೂರ್ಯನಿಗೆ ಅರ್ಘ್ಯ ಕೊಟ್ಬಿಟ್ಟು ಹಾಗೆ ಗಂಗೆ ಪೂಜೆ ಮಾಡಿಬಿಟ್ಟು ನಾವು ದೀಪ ಬೆಳಗಿ ನಮ್ಮ ಒಂದು ಪುಣ್ಯ ಸ್ನಾನ ಏನು ಮಾಡಿಕೊಂಡು ನಾವು ಪ್ರಯಾಗ್ರಾಜಿಂದ ಬಂದು ನಮ್ಮ ಪಾರ್ಕಿಂಗ್ ಸ್ಲಾಟಿಗೆ ಬಂದುಬಿಟ್ಟು ಊಟ ಎಲ್ಲ ನಮ್ಮ ಆರ್ಗನೈಸರ್ ಊಟ ರೆಡಿ ಮಾಡಿಸಿದ್ರು. ಊಟ ಮಾಡ್ಕೊಂಡು ಅಯೋಧ್ಯಕ್ಕೆ ಹೊರಟ್ವಿ. ಅಲ್ಲಿ ಹೋಗ್ತಾ ಸ್ವಲ್ಪ ಟ್ರಾಫಿಕ್ ಜಾಮೇ ಇತ್ತು. ನಮಗೆ ಆವತ್ತಿನ ಒಂದು ಇದರಲ್ಲಿ ಅಯೋಧ್ಯೆ ಶ್ರೀರಾಮನ ದರ್ಶನ ಆಗುತ್ತೋ ಇಲ್ಲವೋ ಅಂತ ಅಂದ್ಕೊಂಡಿದ್ವಿ. ಆದರೆ
ಅದು ಸಾಧ್ಯ ಆಗಲಿಲ್ಲ. ಯಾಕಂದರೆ ಹುಣ್ಣಿಮೆ ದಿನವೂ ಆಗಿತ್ತು, ತುಂಬ ಟ್ರಾಫಿಕ್ಕು ಜಾಮು ಇದ್ದಿದ್ದರಿಂದ ನಮಗೆ ಆಲ್ರೆಡಿ ಫ್ಲೈಟಿಗೆ ಲೇಟ್ ಆಗುತ್ತೆ ಅಂದು ನಾವು ವಾಪಸ್ಸು ನಾವು ಗೋರಖ್ಪುರ್ಗೆ ಬಂದು ನಮ್ಮ ರಿಟರ್ನ್ ಫ್ಲೈಟ್ ಏನು ಇತ್ತಲ್ಲ ಗೋರಖ್ಪುರದಿಂದ ಇತ್ತು, ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ ವೀಕ್ಷಕರೇ. ತುಂಬ ಒಳ್ಳೆಯ ಅನುಭವಗಳು. ಹಾಗಾಗಿ ಈ ಒಂದು ನಾವು ಪ್ರಯಾಗ್ರಾಜಿಂದ ಬಂದು ಅದು ಒಂದು ಸ್ನಾನ ಮಾಡಿದ್ದು ನದಿಯಲ್ಲಿ, ಆ ಸಂಗಮದಲ್ಲಿ ಎಷ್ಟು ಖುಷಿ ಕೊಡ್ತು ಅಂದರೆ, ಎಷ್ಟು ದೂರ ನಡೆದ್ರೂ ಸಹ ಆಯಾಸ ಆಗಲಿಲ್ಲ, ಏನೂ ಇಲ್ಲ. ಮತ್ತು ಊಟ ಇಲ್ಲ, ಏನಿಲ್ಲ, ನಾವೇ ತಂದಿದ್ದ ತಿಂಡಿಗಳು ಒಂದು ಚುಟ್ಟು ತಿಂದ್ಕೊಂಡು ನಾವೆಲ್ಲ ಮುಗಿಸ್ಕೊಂಡು ಬಂದು ಇದು ಮಾಡ್ಕೊಂಡ್ವಿ. ಎಷ್ಟು ಖುಷಿಯಿಂದ ಇತ್ತು ಎಲ್ಲರೂ, ಅಷ್ಟು ಜನ ಇದ್ದರೂ ಸಹ ಚೆನ್ನಾಗಿತ್ತು ವೀಕ್ಷಕರೇ. ಈ ಎಲ್ಲ ಒಂದು ಇದಕ್ಕೆ ಮತ್ತು ನಮಗೆ ರಿಟರ್ನ್ ಬರುವಾಗ ಬಾಕ್ಸ್ಗಳು ಮಾಡಿಕೊಟ್ಟು ಒಳ್ಳೆ ಟಿಫನ್ನು ಬಿಸಿ ಬಿಸಿದು ಮಾಡಿ ಕೊಟ್ಟರು ನಮ್ಮ RK ಟ್ರಾವೆಲ್ಸ್ನವರು. ಇದಕ್ಕೆ ನಾನು ಎಷ್ಟು ಋಣಿಯಾಗಿದ್ದರೂ ಸಾಲದು. ಅಷ್ಟೊಂದು ಗಲಾಟೆ ಪ್ಲೇಸು, ನಾವು ಏನೇನೆಲ್ಲ ಕೇಳಿದ್ವಿ ಅಲ್ಲಿ ಇಷ್ಟು ನೀಟಾಗಿ ಅವ್ರು ನೋಡಿ ಕರ್ಕೊಂಡು ಹೋಗೋ ಥರ ಪ್ರತಿಯೊಂದು ನಮಗೆ ರೆಡಿ ಮಾಡಿಕೊಟ್ಟು, ಹೋಟೆಲ್ಸು ರೂಮ್ಸು ಎಲ್ಲ ಎಷ್ಟು ನೀಟಾಗಿ ಅಡುಗೆ ಮಾಡಿಸಿ ಕೊಟ್ಟರು. ಇದಕ್ಕೆ RK ಟ್ರಾವೆಲ್ಸ್ನವ್ರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತು ಇದೆಲ್ಲ ಒಂದು ಸ್ವೀಟ್ ಮೆಮೊರಿಯೊಂದಿಗೆ ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.